ನಮಸ್ಕಾರ ಎಲ್ಲರಿಗೂ, ಎಲ್ಲ ಮಾಧ್ಯಮದವ್ರಿಗೂ. ಮತ್ತು ಶರಣ್ ಅವರ ಒಂದು ಏನಂತ ಅಭಿಮಾನಿ ನಾನು. ಅಫ್ಕೋರ್ಸ್ ಸುನಿ ಅವರ ಅಭಿಮಾನಿ, ಶರಣ್ ಅವರ ಅಭಿಮಾನಿ. ಯಾಕಂದರೆ ಶರಣ್ ಮತ್ತು ನಾನು ಒಂದು ದೊಡ್ಡ ಜರ್ನಿ ಬಂದಿದ್ದೀವಿ. ಮತ್ತು ಶರಣ್ ಅವರ ಒಂದೊಂದು ಸಿನಿಮಾನು ನಾನು ಫಾಲೋ ಮಾಡಿದ್ದೀನಿ. ಮತ್ತು ಮುಂಚಿನೂ ಅಷ್ಟೇ ಒಂದು ಎಕ್ಸ್ಪೆರಿಮೆಂಟ್ ಬರ್ತಾ ಇದ್ದಾರೆ. ಗುರು ಶಿಷ್ಯರಿರ್ಬೋದು ಮತ್ತು ಇವಾಗ ಈ ಸಿನಿಮಾದಲ್ಲಿರ್ಬೋದು, ಅವತಾರ ಪುರುಷ 2ನಲ್ಲಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನನಗೆ ಈ ಸಿನಿಮಾ ನೋಡ್ತಾ ಒಂದು ಆಪ್ತಮಿತ್ರ ನೆನಪಾಯಿತು ಮತ್ತು ರಂಗಿತರಂಗ ನೆನಪಾಯಿತು. ಮತ್ತು ಅದಕ್ಕಿಂತ ಮೀರಿ ಒಂದು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ಟು, ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇರೋಂಥ ಸಿನಿಮಾ, ಒಂದು ದೊಡ್ಡ ತಾರಾಂಗಣ ಇರೋಂಥ ಸಿನಿಮಾ. ಮತ್ತು ಅದರಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿ ಶರಣ್ ಅವರು ವಿರುದ್ಧ ಒಂದು ಮಂತ್ರ ತಂತ್ರದ ಒಂದು ಕಥೆಯನ್ನು ಸೆಳೆದು ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಈ ವಾಮಾಚಾರದ ವಿರುದ್ಧ ಒಂದು ನಾಯಕ ನಟ ಹೋರಾಡ್ತಾ ಒಂದು ಈ ಸಿನಿಮಾ ಮಾಡೋದು. ಮತ್ತು ಮುಖ್ಯವಾಗಿ ನನಗೆ ಶರಣ್ ಅವರ ಒಂದು ನಟನೆ ಮತ್ತು ಆ ಪಾತ್ರಕ್ಕೆ ಯಾವ ಥರ ನ್ಯಾಯ ಒದಗಿಸಿದ್ದಾರೆ, ಅದ್ರ ಜೊತೆಗೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಿರೋಂಥ ಸಾಯಿ ಕುಮಾರ್ ಇರ್ಬೋದು, ಸುಧಾರಾಣಿಯವರು ಇರ್ಬೋದು, ಅಶಿಕಾ ರಂಗನಾಥ್ ಇರ್ಬೋದು, ಒಂದು ದೊಡ್ಡ ಕಿಟ್ಟಿ ಶ್ರೀನಗರ ಕಿಟ್ಟಿ ಇರ್ಬೋದು, ಒಂದು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿರೋಂಥ ದೊಡ್ಡ ತಾರಾಂಗಣ ಇದೆ. ಮತ್ತು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಮತ್ತು ಒಂದು ದೊಡ್ಡ ಬಜೆಟ್ಟಿನ ಸಿನಿಮಾ ಆಗಿದೆ. ಮತ್ತು ಈ ಥರ ಸಿನಿಮಾಗಳು ಅದು ಯಾವ ಮಟ್ಟಕ್ಕೆ ಹೋಗಿ ರೀಚ್ ಆಗುತ್ತೆ ಅನ್ನೋದು ನಾನು ಆಪ್ತಮಿತ್ರ ನೋಡಿದಾಗ ಅದೇ ಅನಿಸ್ತು. ಮತ್ತು ಇವಾಗ ಅವತಾರ ಪುರುಷ 2 ನೋಡಿದಾಗಲೂ ಅದೇ ಅನಿಸ್ತಾ ಇದೆ. ಯಾಕಂತಂದರೆ ಇದಕ್ಕೆ ಒಂದು ಸ್ಕೈ ಇಸ್ ದ ಲಿಮಿಟ್. ಅದು ಒಂದು ಪ್ರೇಕ್ಷಕರ ಜೊತೆ ಅದು ಕನೆಕ್ಟ್ ಆದರೆ ಇದಕ್ಕೆ ಒಂದು ಯಶಸ್ಸಿನ ದಾರಿನೇ ಬೇರೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಭರತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಮತ್ತು ಶರಣ್ ಈ ಥರ ಒಂದು ಧೈರ್ಯವಾಗಿ ಪಾತ್ರಗಳನ್ನ ಆಯ್ಕೆ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು. ಇದೇ ಥರ ಬೆಳೀತಾ ಹೋಗಿ. ಆಲ್ ದ ಬೆಸ್ಟ್ ಯು. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸಿನಿಮಾ. ಶರತ್ ಸರ್ ಇಲ್ಲಿ ನಿಂತಿದ್ದಾರೆ, ದಟ್ ಈಸ್ ಇಟ್ ಸೆಲ್ಫ್ ಅ ಗ್ರೇಟ್ ಪ್ಲೆಷರ್. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟಿಂದ ಎಂಡ್ ತನಕ ಏನೋ ಒಂದು ಏನಾಗುತ್ತೆ ಅನ್ನೋದು ಕ್ವೆಶನ್ ಇರುತ್ತೆ. ಆ್ಯಂಡ್ ಫಸ್ಟ್ ಹಾಫಿನ ಕಾಮಿಡಿ ಆಗಿರ್ಬೋದು, ಸೆಕೆಂಡ್ ಹಾಫಲ್ಲಿ ಬರೋ ಒಂದು ಇಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಐ ಆಮ್ ನೋಬಡಿ ಟು ಸೇ. ಶರಣ್ ಸರ್ ನೇಲ್ಡ್ ಇಟ್ ಕ್ರೇಜಿ. ಆ್ಯಂಡ್ ಆಶಿಕಾ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ತುಂಬಾ ಫೇವ್ರೇಟ್ಸ್ ಎಲ್ಲರೂ ಸಿನಿಮಾದಲ್ಲಿದ್ದಾರೆ. ಸಾಯಿ ಸರ್ ಆಗಿರ್ಬೋದು, ಸುಧಾರಾಣಿ ಮ್ಯಾಮ್ ಆಗಿರ್ಬೋದು, ಶಿ ನೆವರ್ ಏಜಸ್. ತುಂಬಾ ಚೆನ್ನಾಗಿದೆ ಸಿನಿಮಾ. ಐ ಗೆಸ್ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಹಾಲಿಗೇ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಪುರುಷ 1 ನೋಡಿದ್ವಿ, ಆ ಕ್ಯೂರಿಯಾಸಿಟಿ ಹಾಗೇ ಮೇಂಟೈನ್ ಆಗಿತ್ತು. ಆ್ಯಂಡ್ ಐ ಥಿಂಕ್ ಆ ಕ್ಯೂರಿಯಾಸಿಟಿಗೆ ಫುಲ್ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಶರಣ್ ಸರ್ ಅವರ ಪರ್ಫಾರ್ಮೆನ್ಸ್ ಹ್ಯಾಟ್ಸ್ ಆಫ್ ಯು ಸರ್. ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಾವು ಯಾರೂ ಅಲ್ಲ ಕಮೆಂಟ್ ಮಾಡೋಕ್ಕೆ, ಬಟ್ ವೆರಿ ಗುಡ್, ವೆರಿ ಇನ್ಸ್ಪೈರಿಂಗ್ ಸರ್. ಹಾಗೆ ಆಶಿಕಾ ರಂಗನಾಥ್ ಅವರು ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಇದನ್ನ ನೋಡಿ, ಒಂದು ಒಳ್ಳೆಯ ಕಂಟೆಂಟ್ ಇದೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಗುಡ್ ಲಕ್. ಥ್ಯಾಂಕ್ ಯು.